ಹಾಯ್ ಹಲೋ ನಮಸ್ಕಾರ. ಇದೀಗ ತಾನೇ ಬಂದ ರಾಜ್ಯದ ಮಾಹಿತಿಗಳು. 2 ಉಪಚುನಾವಣೆ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಭರ್ಜರಿ ಗೆಲುವು. ಇದೇ ಮಧ್ಯೆ ಡಿ.ಕೆ. ಶಿವಕುಮಾರ್ ಅವರ ಸಂತೋಷ. 2028ರಲ್ಲೂ ಕಾಂಗ್ರೆಸ್ ಸರ್ಕಾರಕ್ಕೆ ಆಶೀರ್ವಾದ ಮಾಡುವ ಸಂದೇಶ ಮತದಾರರು ಕೊಟ್ಟಿದ್ದಾರೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಗೃಹಜ್ಯೋತಿ ಯೋಜನೆ ಕುರಿತಂತೆ ಮುಖ್ಯವಾದ ಮಾಹಿತಿ. ಮತ್ತೊಂದೆಡೆಯಲ್ಲಿ ಕೇಂದ್ರ ಸರ್ಕಾರದಿಂದ ತಿಂಗಳಿಗೆ 5,000 ಸಿಗುವಂತ ಯೋಜನೆ. 18ರಿಂದ 40 ವರ್ಷದವರಿಗೆ ಸುವರ್ಣ ಅವಕಾಶ. ಯಾವ ಯೋಜನೆ, ಅರ್ಜಿ ಹೇಗೆ ಸಲ್ಲಿಕೆ ಮಾಡಬೇಕು, ಎಲ್ಲ ಮಾಹಿತಿ ನೋಡೋಣ. ಮತ್ತೊಂದೆಡೆಯಲ್ಲಿ ಪಂಚರಾಜ್ಯ ಚುನಾವಣಾ ಫಲಿತಾಂಶ ಬಂದಿದ್ದು ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಭರ್ಜರಿ ಗೆಲುವು. ಇದೇ ಮಧ್ಯೆ ಯಡಿಯೂರಪ್ಪನವರು ಮಾತನಾಡಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಧೂಳಿಪಟವಾಗುತ್ತೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ. ಮತ್ತೊಂದೆಡೆಯಲ್ಲಿ ಚಿನ್ನ ಮತ್ತು ಬೆಳ್ಳಿ ಪ್ರಿಯರಿಗೆ ಶುಭ ಸುದ್ದಿ. 24 ಕ್ಯಾರೆಟ್ ಬಂಗಾರದ ಬೆಲೆ ಮತ್ತೊಮ್ಮೆ ಕುಸಿತ. 1.5 ಲಕ್ಷ ಬೆಲೆಗಿಂತ ಕೆಳಗಿಳಿದ ಚಿನ್ನ ಎಷ್ಟು ಇಳಿಕೆ ಆಗಿದೆ ಎಂಬುದನ್ನು ಕೂಡ ನೋಡೋಣ ಸ್ನೇಹಿತರೆ. ಮತ್ತೊಂದೆಡೆಯಲ್ಲಿ ತಮಿಳುನಾಡಿನಲ್ಲಿ ದಳಪತಿ ವಿಜಯ್ ಅವರ ಟಿವಿಕೆ ಪಕ್ಷ ಭರ್ಜರಿ ಗೆಲುವು ಸಾಧಿಸಿದ್ದು, ಇದೇ ಮಧ್ಯೆ ಸಾಮಾಜಿಕ ಜಾಲತಾಣದಲ್ಲಿ ವಿಜಯ್ ಅವರ ಕಾರಿನ ನಂಬರ್ ಪ್ಲೇಟ್ ವೈರಲ್ ಆಗಿದೆ. 2.5 ವರ್ಷಗಳ ಹಿಂದೆ ಬಿಡುಗಡೆ ಆಗಿರುವ ಸಿನಿಮಾದಲ್ಲೇ 2026ರ ಗೆಲುವಿನ ಭವಿಷ್ಯ ಹೇಳಲಾಗಿತ್ತಂತೆ. ಏನಿದು ಮಾಹಿತಿ ನೋಡೋಣ ಸ್ನೇಹಿತರೆ. ಇನ್ನು ನೀವು ಕೂಡ ರೈತರಾಗಿ ಬೆಳೆ ನಷ್ಟಕ್ಕೊಳಗಾಗಿದ್ರೆ ವಿಡಿಯೋ ಸ್ವಲ್ಪ ಸ್ಕಿಪ್ ಮಾಡಬೇಡಿ. ಬೆಳೆ ವಿಮೆ ಕುರಿತಂತೆ ಮುಖ್ಯವಾದ ಮಾಹಿತಿ. ಬೆಳೆ ವಿಮೆ ಬಿಡುಗಡೆ ಮಾಡದಿದ್ರೆ ಮುತ್ತಿಗೆ ಹಾಕುವುದಾಗಿ ರೈತರಿಂದ ಎಚ್ಚರಿಕೆ. ಈ ಎಲ್ಲ ಸುದ್ದಿ ಡೀಟೇಲ್ ಆಗಿ ನೋಡೋಣ. ಅದಕ್ಕೂ ಮೊದಲು ನೀವು ಸುದ್ದಿ ಸಮಯ ಯೂಟ್ಯೂಬ್ ಚಾನೆಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿ. ಇದರಿಂದ ರಾಜ್ಯದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ. ಇತ್ತೀಚೆಗಷ್ಟೇ ನಡೆದಂತ ಬಾಗಲಕೋಟೆ ಮತ್ತು ದಾವಣಗೆರೆ ಉಪಚುನಾವಣೆ ಫಲಿತಾಂಶ ಈಗ ಪ್ರಕಟವಾಗಿದೆ. ಹೌದು, 2 ಕ್ಷೇತ್ರಗಳಲ್ಲಿ ಬಿಜೆಪಿ ಸೋಲನ್ನಪ್ಪಿದ್ದು ಕಾಂಗ್ರೆಸ್ ಅಭ್ಯರ್ಥಿಗಳು ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಇದೇ ಮಧ್ಯೆ ಡಿ.ಕೆ. ಶಿವಕುಮಾರ್ ಅವರು ಈ ಬಗ್ಗೆ ಬೆಂಗಳೂರಲ್ಲಿ ಮಾತನಾಡಿ ಸಂತೋಷ ವ್ಯಕ್ತಪಡಿಸಿದ್ದಾರೆ. 2028ರಲ್ಲೂ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರಕ್ಕೆ ಆಶೀರ್ವಾದ ಮಾಡುವ ಸಂದೇಶ ಮತದಾರರು ಕೊಟ್ಟಿದ್ದಾರೆ ಎಂದು ಡಿ.ಕೆ. ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಹೌದು, ಕರ್ನಾಟಕದ 2 ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಜನ ನಮ್ಮ ಮೇಲೆ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ನಮ್ಮ ಸರ್ಕಾರದ ಆಡಳಿತ ಮತ್ತು ಗ್ಯಾರಂಟಿ ಯೋಜನೆಗಳನ್ನು ಜನರು ಮೆಚ್ಚಿದ್ದು, ಹಾಗಾಗಿ 2028ರಲ್ಲಿ ಮತ್ತೊಮ್ಮೆ ನಮಗೆ ಬೆಂಬಲ ಸೂಚಿಸುವ ಸಂದೇಶ ಮತದಾರರು ನೀಡಿದ್ದಾರೆ ಎಂದು ಡಿ.ಕೆ. ಶಿವಕುಮಾರ್ ಅವರು ಬಣ್ಣಿಸಿದ್ದಾರೆ. ಹೌದು, ಮಾಧ್ಯಮಗಳ ಮುಂದೆ ಮಾತನಾಡಿದಂತ ಡಿ.ಕೆ. ಶಿವಕುಮಾರ್ ಅವರು ಇತ್ತೀಚೆಗೆ ಕರ್ನಾಟಕ ರಾಜ್ಯದಲ್ಲಿ ನಮ್ಮ 2 ನಾಯಕರು ನಿಧನರೊಪ್ಪಿದ್ರು. 2 ವಿಧಾನಸಭಾ ಕ್ಷೇತ್ರಗಳು ಖಾಲಿ ಇದ್ದವು. ಹಾಗಾಗಿ 2 ಕ್ಷೇತ್ರಗಳಲ್ಲಿ ಉಪಚುನಾವಣೆ ನಡೆದು ಈಗ ನಮಗೆ ಇಲ್ಲಿ ಗೆಲ್ಲಿಸಿದ್ದಾರೆ. ಇದಕ್ಕೆ ನಾನು ಜನತೆಗೆ ಕೃತಜ್ಞತೆ ಸಲ್ಲಿಸುತ್ತೇನೆ. ನಮ್ಮ ಪಕ್ಷದ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಪ್ರತಿ ಹಳ್ಳಿಗೆ ಭೇಟಿ ನೀಡಿ ಹಗಲಿರಲು ಶ್ರಮಿಸಿದ್ದು ಅವರಿಗೂ ಕೂಡ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದು ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ನಮ್ಮ ಗ್ಯಾರಂಟಿ ಯೋಜನೆಗಳನ್ನು ರಾಜ್ಯದ ಜನ ಬಹಳ ಸಂತೋಷದಿಂದ ತಮ್ಮ ಮನೆಗೆ ಬರಮಾಡಿಕೊಂಡಿದ್ದಾರೆ. ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ, ಶಕ್ತಿ ಯೋಜನೆ ಮತ್ತು ಯುವ ನಿಧಿ ಯೋಜನೆಗಳಿಂದ ಜನರು ಈಗ ಪ್ರಯೋಜನ ಪಡೆದುಕೊಂಡಿದ್ದು, ಈ ಒಂದು ಪ್ರಯೋಜನ ಪಡೆದುಕೊಂಡಿರುವ ಜನರು ಚುನಾವಣೆ ಪ್ರಚಾರದ ವೇಳೆ ನಮ್ಮ ಕಾರ್ಯಕರ್ತರನ್ನು ಗೌರವದಿಂದ ನೋಡಿದ್ದಾರೆ. ಹಾಗಾಗಿ ಈಗ ಜನರು ಈ ಗ್ಯಾರಂಟಿ ಸರ್ಕಾರದ ಕೈ ಬಿಡೋದಿಲ್ಲ, ಮತ್ತಷ್ಟು ಶಕ್ತಿ ತುಂಬುತ್ತೇವೆ, 2028ಕ್ಕೂ ನಿಮಗೆ ಬೆಂಬಲ ನೀಡುತ್ತೇವೆ ಎಂಬ ಸಂದೇಶ ಮತ ನೀಡುವ ಮೂಲಕ ನೀಡಿದ್ದಾರೆ ಎಂದು ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ಬನ್ನಿ ಸ್ನೇಹಿತರೆ, 2ನೇ ಮಾಹಿತಿಗೆ ಹೋಗೋಣ. ನೀವು ಕೂಡ 18ರಿಂದ 40 ವರ್ಷದ ಒಳಗೆ ಇದ್ರೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಕೆ ಮಾಡುವ ಮೂಲಕ ತಿಂಗಳಿಗೆ 5,000 ರೂಪಾಯಿ ಆರಾಮಾಗಿ ಪಿಂಚಣಿ ರೂಪದಲ್ಲಿ ಪಡೆದುಕೊಳ್ಳಬಹುದು. ಹೌದು, ಕೇಂದ್ರ ಸರ್ಕಾರ ರೈತರಿಗೆ, ಕಾರ್ಮಿಕರಿಗೆ, ಮಹಿಳೆಯರಿಗೆ ಸೇರಿದಂತೆ ಹಲವರಿಗೆ ಯೋಜನೆಗಳನ್ನು ಜಾರಿಗೆ ಮಾಡುತ್ತಲೇ ಬಂದಿದ್ದು, ಇದೀಗ 18ರಿಂದ 40 ವರ್ಷದ ಪ್ರತಿ ಭಾರತೀಯರಿಗೆ ಕೇಂದ್ರ ಸರ್ಕಾರ ಅಟಲ್ ಪೆನ್ಷನ್ ಯೋಜನಾ ಜಾರಿಗೆ ತಂದಿದೆ. ಹೌದು ಸ್ನೇಹಿತರೆ, ಈಗಾಗಲೇ ಈ ಒಂದು ಯೋಜನೆ ದೇಶಾದ್ಯಂತ ಭಾರಿ ಜನಪ್ರಿಯ ಪಡೆದುಕೊಂಡಿದೆ. 9 ಕೋಟಿಗೂ ಹೆಚ್ಚು ಜನರು ಈ ಒಂದು ಯೋಜನೆಯಲ್ಲಿ ನೋಂದಣಿ ಮಾಡಿಕೊಂಡಿದ್ದಾರೆ. ಹೌದು, ಅಸಂಘಟಿತ ವಲಯದ ಕಾರ್ಮಿಕರು ಮತ್ತು ಕಡಿಮೆ ಆದಾಯದ ಜನರಿಗೆ ಇದೊಂದು ದೊಡ್ಡ ಆಧಾರವಾಗಿದೆ. ಈ ಒಂದು ಯೋಜನೆಯಲ್ಲಿ ತಿಂಗಳಿಗೆ ಸಣ್ಣ ಮೊತ್ತವನ್ನು ಜಮೆ ಮಾಡುವ ಮೂಲಕ ನೀವು 60 ವರ್ಷದ ನಂತರ 1,000 ರೂಪಾಯಿಂದ 5,000 ರೂಪಾಯಿವರೆಗೆ ಪ್ರತಿ ತಿಂಗಳು ಪಿಂಚಣಿ ಪಡೆದುಕೊಳ್ಳಬಹುದು. ಹೌದು ಸ್ನೇಹಿತರೆ, 60 ವರ್ಷ ದಾಟಿದ್ದ ಬಳಿಕ ಅಂದ್ರೆ ವೃದ್ಧಾಪ್ಯ ಸಮಯದಲ್ಲಿ ನಿಮಗೆ ಈ ಒಂದು ಹಣ ತಿಂಗಳಿಗೆ ಜಮೆ ಆಗುತ್ತಾ ಹೋಗುತ್ತೆ. 18ರಿಂದ 40 ವರ್ಷ ವಯಸ್ಸಿನ ಯಾವುದೇ ಭಾರತೀಯರು ಈ ಒಂದು ಯೋಜನೆಗೆ ಅರ್ಜಿ ಹಾಕಬಹುದು. 60 ವರ್ಷ ವಯಸ್ಸು ಬರುವವರೆಗೂ ನಿರಂತರವಾಗಿ ಹಣ ನೀವು ಜಮೆ ಮಾಡಬೇಕು. ನಂತರ ಜೀವನ ಪೂರ್ತಿ ನಿಮಗೆ ಪಿಂಚಣಿ ಸಿಗುತ್ತೆ. ಅಷ್ಟು ಮಾತ್ರವಲ್ಲ ಸ್ನೇಹಿತರೆ, ಪಿಂಚಣಿ ಪಡೆಯುವ ವ್ಯಕ್ತಿ ನಿಧನರಾದರೆ ಆಗ ಅವರ ಜೀವನ ಸಂಗಾತಿಗೆ ಪಿಂಚಣಿ ಮುಂದುವರಿಯುತ್ತೆ. ಒಂದೊಮ್ಮೆ ಇಬ್ಬರೂ ಕೂಡ ನಿಧನರಾದರೆ ಆ ಸಮಯದಲ್ಲಿ ಸಂಗ್ರಹವಾದಂಥ ಮೊತ್ತವನ್ನು ನಾಮಿನಿಗೆ ನೀಡಲಾಗುತ್ತೆ. ಇದರಿಂದ ಕುಟುಂಬದ ಭವಿಷ್ಯ ಸುರಕ್ಷಿತವಾಗಿರುತ್ತೆ ಸ್ನೇಹಿತರೆ. ಪ್ರತಿಯೊಬ್ಬರು ಕೂಡ ಈ ಒಂದು ಯೋಜನೆಗೆ ಅರ್ಜಿ ಹಾಕಬಹುದು. ಆದರೆ ಒಂದೇ ಷರತ್ತೇನೆಂದರೆ 18 ವರ್ಷದಿಂದ 40 ವರ್ಷದ ಒಳಗೆ ಇರಬೇಕು. ನೀವು ಯಾವ ರೀತಿ
ಪಿಂಚಣಿ ಮೊತ್ತವನ್ನು ಕಟ್ಟುತ್ತೀರೋ ಆ ರೀತಿ ನಿಮಗೆ ಕೊಡುಗೆ ಸಿಗುತ್ತೆ. ಹೌದು, ಉದಾಹರಣೆಗೆ ಸ್ನೇಹಿತರೆ, ನೀವೇನಾದರೂ ಕಡಿಮೆ ಒಂದು ತಿಂಗಳಿಗೆ ಹಣ ಕಟ್ಟುತ್ತಾ ಹೋದರೆ ನಿಮಗೆ ಸುಮಾರು 1,000 ರೂಪಾಯಿ ಸಿಗುತ್ತೆ. ಒಂದೊಮ್ಮೆ ನೀವು ಹೆಚ್ಚಿಗೆ ಹಣ ಕಟ್ಟುತ್ತಾ ಹೋದರೆ 60 ವರ್ಷ ದಾಟಿದ ಬಳಿಕ ನಿಮಗೆ ತಿಂಗಳಿಗೆ 5,000 ರೂಪಾಯಿವರೆಗೆ ಪಿಂಚಣಿ ಸಿಗುತ್ತೆ. ಈ ಒಂದು ಯೋಜನೆಯನ್ನು ಬ್ಯಾಂಕ್ ಅಥವಾ ಅಂಚೆ ಕಚೇರಿ ಮೂಲಕವೂ ಕೂಡ ಅರ್ಜಿ ಹಾಕಬಹುದು, ಆನ್ಲೈನ್ ಮೂಲಕವೂ ಕೂಡ ಅರ್ಜಿ ಹಾಕಬಹುದು. ಈ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಕಮೆಂಟ್ ನಲ್ಲಿ ಅಟಲ್ ಪೆನ್ಷನ್ ಸ್ಕೀಮ್ ಎಂದು ಕಮೆಂಟ್ ಮಾಡಿ. ಬನ್ನಿ ಸ್ನೇಹಿತರೆ, ಮತ್ತೊಂದು ಮಾಹಿತಿಗೆ ಹೋಗೋಣ. ಇದೀಗ ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ ಪ್ರಕಟವಾಗಿದ್ದು ಪಶ್ಚಿಮ ಬಂಗಾಳದಲ್ಲಿ ಇದೇ ಮೊದಲ ಬಾರಿಗೆ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ. ಇದೇ ಮಧ್ಯೆ ಸ್ನೇಹಿತರೆ, ಮಾಧ್ಯಮಗಳ ಮುಂದೆ ಯಡಿಯೂರಪ್ಪನವರು ಮಾತನಾಡಿದ್ದು ಪಶ್ಚಿಮ ಬಂಗಾಳದಲ್ಲಿ ಯಾವ ರೀತಿ ಟಿಎಂಸಿ ಧೂಳಿಪಟವಾಯಿತು ಅದೇ ರೀತಿ ರಾಜ್ಯದಲ್ಲಿ ಕಾಂಗ್ರೆಸ್ ಕೂಡ ಮುಂದಿನ ಚುನಾವಣೆಯಲ್ಲಿ ನೆಲಕಚ್ಚಲಿದೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ಗೆ ಯಾವುದೇ ಭವಿಷ್ಯವಿಲ್ಲ ಎಂದು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಬೆಂಗಳೂರಲ್ಲಿ ಮಾತನಾಡಿದ್ದಾರೆ. ಹೌದು, ಸುದ್ದಿಗಾರರ ಜೊತೆಗೆ ಮಾತನಾಡಿರುವ ಇವರು ಒಂದೆರಡು ಸ್ಥಾನಗಳನ್ನು ಕೂಡ ಗೆಲ್ಲಲು ಆಗದ ಕಾಂಗ್ರೆಸ್ಗೆ ಬಿಜೆಪಿ ಬಗ್ಗೆ ಮಾತನಾಡುವ ನೈತಿಕ ಹಕ್ಕಿಲ್ಲ, ಇದೊಂದು ಐತಿಹಾಸಿಕ ಫಲಿತಾಂಶವಾಗಿದೆ ಎಂದು ಯಡಿಯೂರಪ್ಪನವರು ಹೇಳಿಕೆ ಕೊಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಜನತೆಯ ದೃಢ ವಿಶ್ವಾಸವನ್ನು ಮತ್ತೊಮ್ಮೆ ದೃಢಪಡಿಸಿದೆ. ಇನ್ನು ಕರ್ನಾಟಕದ ಉಪಚುನಾವಣೆಗಳಲ್ಲಿ 2 ಕ್ಷೇತ್ರಗಳಲ್ಲಿ ನಮಗೆ ಸೋಲಾಗಿದ್ದು ಈ ಒಂದು ಸೋಲು ನಮಗೆ ನೋವು ತಂದಿದ್ದು ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆಗೆ ನಾನು ರಾಜ್ಯಾದ್ಯಂತ ಪ್ರವಾಸ ಮಾಡುತ್ತೇನೆ ಎಂದು ಯಡಿಯೂರಪ್ಪನವರು ತಿಳಿಸಿದ್ದಾರೆ. ಇನ್ನು ಇದೇ ನಡುವೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಮೇ 9ರಂದು ನಡೆಯಲಿರುವ ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮ ಬಗ್ಗೆ ಕೇಳಿದಾಗ ಅದಕ್ಕೆ ಉತ್ತರ ಕೊಟ್ಟಂತೆ ಇವರು, ನೋಡ್ರಿ, ಕಾರ್ಯಕರ್ತರು ನನ್ನ ಮೇಲಿನ ಅಭಿಮಾನದಿಂದಾಗಿ ಕಾರ್ಯಕ್ರಮ ಮಾಡ್ತಿದ್ದಾರೆ, ಅವರು ಮಾಡುತ್ತೇನೆ ಅಂದ್ರೆ ನಾನು ಬೇಡ ಎನ್ನುವುದಕ್ಕೆ ಆಗೋದಿಲ್ಲ. ಈ ಕಾರ್ಯಕ್ರಮದಲ್ಲಿ ಪಕ್ಷಾತೀತವಾಗಿ ಹಲವರು ಭಾಗಿಯಾಗಲಿದ್ದಾರೆ, ಅನೇಕ ಸ್ವಾಮೀಜಿಗಳು ಕೂಡ ಬರಲಿದ್ದಾರೆ, ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಆಗಮಿಸಲಿದ್ದಾರೆ, ಪಕ್ಷವನ್ನು ಮತ್ತಷ್ಟು ಬಲಪಡಿಸಬೇಕಾಗಿದೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸ್ನೇಹಿತರೆ, ಬನ್ನಿ ಮತ್ತೊಂದು ಮಾಹಿತಿಗೆ ಹೋಗೋಣ. ಇದೀಗ ಮತ್ತೊಮ್ಮೆ ಚಿನ್ನ ಬೆಳ್ಳಿ ಇಳಿಕೆಯಾಗಿದೆ. ಹೌದು ಸ್ನೇಹಿತರೆ, ಚಿನ್ನದ ಬೆಲೆ 1.5 ಲಕ್ಷ ಬೆಲೆಗಿಂತ ಈಗ ಕೆಳಗೆ ಬಂದಿದೆ. 24 ಕ್ಯಾರೆಟ್ ಬಂಗಾರದ ಬೆಲೆ ನೋಡುವುದಾದ್ರೆ 1,49,500 ರೂಪಾಯಿ ಆಗಿದೆ. ಹೌದು, ಅಮೆರಿಕ ಇರಾನ್ ಯುದ್ಧ ಇನ್ನಷ್ಟು ಮುಂದುವರೆದಿದ್ದು ಮತ್ತೊಂದೆಡೆಯಲ್ಲಿ ಚಿನ್ನ ಮತ್ತು ಬೆಳ್ಳಿ ಈಗ ಕುಸಿತವಾಗ್ತಾ ಇದೆ. ಯಾಕಂದ್ರೆ ಸ್ನೇಹಿತರೆ, ಡಾಲರ್ ಬೆಲೆ ಏರಿಕೆ ಆಗುತ್ತಿರೋ ಪರಿಣಾಮ ಚಿನ್ನ ಬೆಳ್ಳಿಯ ಬೆಲೆ ಇಳಿಕೆ ಆಗಿದೆ ಎಂದು ಹೇಳಲಾಗಿದೆ. ಮೇ 5 ಮಂಗಳವಾರದಂದು 24 ಕ್ಯಾರೆಟ್ 10 ಗ್ರಾಂ ಬಂಗಾರದಲ್ಲಿ 440 ರೂಪಾಯಿ ಇಳಿಕೆಯಾಗಿ 1,49,500 ರೂಪಾಯಿ ಬೆಲೆ ಆಗಿದೆ. ಅಂದ್ರೆ 1 ಗ್ರಾಂ 24 ಕ್ಯಾರೆಟ್ ಬಂಗಾರದಲ್ಲಿ 44 ರೂಪಾಯಿ ಇಳಿಕೆಯಾಗಿದ್ದು ಈ ಮೂಲಕ 1 ಗ್ರಾಂಗೆ 14,500 ರೂಪಾಯಿ ಆಗಿದೆ. ಸ್ನೇಹಿತರೆ, ಇನ್ನು 22 ಕ್ಯಾರೆಟ್ ಬಂಗಾರ ನೋಡುವುದಾದ್ರೆ 1 ಗ್ರಾಂಗೆ 40 ರೂಪಾಯಿ ಇಳಿಕೆಯಾಗಿ 13,675 ರೂಪಾಯಿ ಆಗಿದೆ. ಅಂದ್ರೆ 10 ಗ್ರಾಂಗೆ 1,36,750 ರೂಪಾಯಿ. ಬೆಳ್ಳಿ ಬಗ್ಗೆ ನೋಡುವುದಾದ್ರೆ ಸ್ನೇಹಿತರೆ, ಪ್ರತಿ ಗ್ರಾಂನಲ್ಲಿ 10 ರೂಪಾಯಿ ಕುಸಿತವಾಗಿದೆ. ನಿನ್ನೆ 265 ರೂಪಾಯಿ ಇತ್ತು, ಇವತ್ತು 255 ರೂಪಾಯಿ ಪ್ರತಿ ಗ್ರಾಂ ಬೆಳ್ಳಿಯಾಗಿದೆ. ಅಂದ್ರೆ 1 ಕೆಜಿ ಬೆಳ್ಳಿಯ ಬೆಲೆ 2,55,000 ರೂಪಾಯಿ ಎಂದು ಹೇಳಲಾಗ್ತಾ ಇದೆ. ಇನ್ನು ಚಿನ್ನ ಬೆಳ್ಳಿ ಇನ್ನಷ್ಟು ಕುಸಿತವಾಗುತ್ತೋ ಅಥವಾ ಏರಿಕೆ ಆಗುತ್ತೋ, ಯಾವಾಗ ಖರೀದಿ ಮಾಡಬೇಕು ಎಂಬ ಗೊಂದಲ ಪ್ರತಿಯೊಬ್ಬರ ಮನಸ್ಸಿನಲ್ಲಿದ್ದು ಇದಕ್ಕೆ ಉತ್ತರ ಸ್ನೇಹಿತರೆ, ಚಿನ್ನ ಇಳಿಕೆ ಆದ ತಕ್ಷಣವೇ ಸ್ವಲ್ಪ ಪ್ರಮಾಣದಲ್ಲಿ ಖರೀದಿ ಮಾಡುವುದು ಉತ್ತಮ. ಯಾಕಂದ್ರೆ ಸ್ನೇಹಿತರೆ, ಡಾಲರ್ ಬೆಲೆ ದೊಡ್ಡ ಮಟ್ಟದಲ್ಲಿ ಏರಿಳಿತವಾಗುತ್ತಿರುವುದರಿಂದ ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಭಾರಿ ಏರುಪೇರು ಆಗ್ತಾ ಇದೆ. ಹೌದು, ಇದೀಗ $1 ಬೆಲೆ 95 ರೂಪಾಯಿ ಆಗಿದೆ. 93, 92 ರೂಪಾಯಿ ಇತ್ತು, ಈಗ ಅದು 95 ರೂಪಾಯಿ ಆಗಿದೆ. ಮತ್ತು ಅಷ್ಟು ಮಾತ್ರವಲ್ಲ ಸ್ನೇಹಿತರೆ, ಚಿನ್ನಕ್ಕಿಂತ ಹೆಚ್ಚು ಬಡ್ಡಿ ದರ ಇರುವ ಬಾಂಡ್ಗಳತ್ತ ಹೂಡಿಕೆದಾರರು ಹೋಗುತ್ತಿದ್ದು ಹಾಗಾಗಿ ಬಂಗಾರಕ್ಕೆ ಡಿಮ್ಯಾಂಡ್ ಇಳಿಕೆಯಾಗಿದೆ. ಹೆಚ್ಚಿನ ಜನರು ಈಗ ಕ್ರೂಡ್ ಆಯಿಲ್, ಕಚ್ಚಾ ತೈಲಿನಲ್ಲಿ ಹೂಡಿಕೆ ಮಾಡಲು ನೋಡುತ್ತಿದ್ದಾರೆ. ಹಾಗಾಗಿ ಚಿನ್ನದಲ್ಲಿ ಒಂದು ಡಿಮ್ಯಾಂಡ್ ಕಡಿಮೆಯಾಗಿ ಈಗ ಕುಸಿತವಾಗ್ತಾ ಇದೆ. ಆದರೆ ಇದು ಎಲ್ಲಿವರೆಗೆ ಇರುತ್ತೆ ಎಂದು ಹೇಳೋಕೆ ಆಗೋದಿಲ್ಲ. ಹಾಗಾಗಿ ಕುಸಿದಾಗೊಮ್ಮೆ ಸ್ವಲ್ಪ ಪ್ರಮಾಣದಲ್ಲಿ ಖರೀದಿ ಮಾಡುವುದು ಉತ್ತಮ ಎಂದು ಹೇಳಲಾಗಿದೆ. ಬನ್ನಿ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿಗೆ ಹೋಗೋಣ. ತಮಿಳುನಾಡಿನ ವಿಧಾನಸಭಾ ಚುನಾವಣೆಯಲ್ಲಿ ದಳಪತಿ ವಿಜಯವರ ಟಿವಿಕೆ ಪಕ್ಷವು ಭರ್ಜರಿ ಗೆಲುವು ಸಾಧಿಸಿದೆ. ಹೌದು ಸ್ನೇಹಿತರೆ, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮುವ ಮೂಲಕ ವಿಜಯವರು ಈಗ ಮುಖ್ಯಮಂತ್ರಿ ಆಗುವುದು ಬಹುತೇಕ ಖಚಿತವಾಗಿದೆ. ಈ ಒಂದು ಭರ್ಜರಿ ಗೆಲುವಿನ ಬೆನ್ನಲ್ಲೇ ವಿಜಯವರ ನಟನೆಯ ಗೋಟ್ ಸಿನಿಮಾದಲ್ಲಿನ ಕಾರಿನ ನಂಬರ್ ಪ್ಲೇಟ್ ಈಗ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ಯಾಕಂದ್ರೆ ಸ್ನೇಹಿತರೆ, 2024ರಲ್ಲಿ ಬಿಡುಗಡೆ ಆಗಿದ್ದಂತ ಗೋಟ್ ಸಿನಿಮಾದಲ್ಲಿ ವಿಜಯ್ ಅವರು ಬಳಸಿದ ಕಾರಿನ ನಂಬರ್ ಪ್ಲೇಟು TN07 CM 2026 ಎಂದಿದೆ. ಇದರ ಅರ್ಥ ಸ್ನೇಹಿತರೆ, TN ಅಂದ್ರೆ ತಮಿಳುನಾಡು, 07 ಅಂದ್ರೆ ಮೇ 7 ಮತ್ತು ಇಲ್ಲಿ CM ಅಂದ್ರೆ ಮುಖ್ಯಮಂತ್ರಿ, 2026 ಅಂದ್ರೆ ಈ ಒಂದು ವರ್ಷ. ಒಟ್ಟಿನಲ್ಲಿ ಸ್ನೇಹಿತರೆ, 2026ರಲ್ಲಿ ವಿಜಯ್ ಮುಖ್ಯಮಂತ್ರಿ ಆಗಲಿದ್ದಾರೆ ಎಂಬುದನ್ನ ಸಿನಿಮಾ ಮೂಲಕವೇ ಈ ಒಂದು ಹಿಂದೆ ನಮಗೆ ತೋರಿಸಿದ್ರೆ ಎಂಬ ಒಂದು ಚರ್ಚೆ ಈಗ ಅಭಿಮಾನಿಗಳು ಮಾಡ್ತಿದ್ದಾರೆ. ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನೀವು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಸ್ನೇಹಿತರೆ, ಮತ್ತೊಂದು ಮಾಹಿತಿಗೆ ಹೋಗೋಣ. ನೀವು ಕೂಡ ರೈತರಾಗಿದ್ದು ನಿಮ್ಮ ಬೆಳೆ ಹಾನಿಯಾಗಿದ್ದರೆ ಕಮೆಂಟ್ನಲ್ಲಿ ಯಾವ ಬೆಳೆ ಹಾನಿಯಾಗಿದೆ ಎಂಬುದನ್ನು ಕಮೆಂಟ್ ಮಾಡಿ. ಇದೀಗ ಬೆಳೆ ವಿಮೆ ಹಣ ಬಿಡುಗಡೆ ಮಾಡದಿದ್ದರೆ ಮುತ್ತಿಗೆ ಹಾಕುವುದಾಗಿ ಚಿತ್ರದುರ್ಗ ಜಿಲ್ಲೆ ರೈತ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಕಳೆದ ಮುಂಗಾರು ಹಂಗಾಮಿನಲ್ಲಿ ರೈತರು ಪಾವತಿ ಮಾಡಿದ್ದಂತ ಬೆಳೆ ವಿಮೆ ಹಣವನ್ನು ಇಲ್ಲಿವರೆಗೆ ಬಿಡುಗಡೆ ಮಾಡಿಲ್ಲ. ಶೇಂಗಾ ಬೆಳೆ ಸಂಪೂರ್ಣವಾಗಿ ನಾಶವಾಗಿದ್ರೂ ಸರ್ಕಾರ ನಮಗೆ ಹಣ ಪಾವತಿ ಮಾಡಿಲ್ಲ. ಹಾಗಾಗಿ ಶೀಘ್ರವೇ
ವಿಮಾ ಮೊತ್ತ ನಮಗೆ ಪಾವತಿ ಮಾಡದಿದ್ದರೆ ಮೇ 7ರಂದು ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕುವುದಾಗಿ ರಾಜ್ಯ ರೈತ ಸಂಘದ ಮತ್ತು ರಾಜ್ಯ ಘಟಕದ ಸದಸ್ಯರು ಸೋಮವಾರ ಎಚ್ಚರಿಕೆ ನೀಡಿದ್ದಾರೆ. ಹೌದು ಗೆಳೆಯರೆ, ಜಿಲ್ಲಾಧಿಕಾರಿ ಕಚೇರಿ ಮುಂದೆನೇ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಲಾಗಿದ್ದು ಮಾಧ್ಯಮಗಳ ಮುಂದೆ ರೈತರು ಆಕ್ರೋಶ ಹೊರಗೆ ಹಾಕಿದ್ದಾರೆ. 2025ನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಮಾಡಿದ್ದಂತೆ ಬೆಳೆ ಸಂಪೂರ್ಣವಾಗಿ ವಿಫಲವಾಗಿದೆ. ಮಳೆ ಕೊರತೆಯಿಂದಾಗಿ ನಾವು ಕಷ್ಟವನ್ನು ಅನುಭವಿಸುತ್ತಿದ್ದೇವೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ರೈತ ವಿರೋಧಿ ನೀತಿಯಿಂದಾಗಿ ನಮಗೆ ಸರಿಯಾದ ಸಮಯಕ್ಕೆ ವಿಮೆ ಹಣ ಸಿಗುತ್ತಿಲ್ಲ. ಇದೇ ಮನೋಭಾವ ಮುಂದುವರೆದರೆ ನಾವು ರೈತರು ಎತ್ತಿನ ಗಾಡಿ, ಟ್ರ್ಯಾಕ್ಟರ್ ಮತ್ತು ಜಾನುವಾರುಗಳೊಂದಿಗೆ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಬೇಕಾಗುತ್ತೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಸ್ನೇಹಿತರೆ, ನೀವು ಕೂಡ ರೈತರಾಗಿದ್ದು ನಿಮಗೆ ಬೆಳೆ ವಿಮೆ ಹಾನಿ ಪರಿಹಾರ ಸಿಕ್ಕಿಲ್ವಾ? ಕಮೆಂಟ್ ಮಾಡಿ. ಹೌದು, ಈಗ ಕೇಂದ್ರ ಸರ್ಕಾರ ರೈತರಿಗೆ ಸಹಾಯಕವಾಗಲಿ ಎಂದು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಜಾರಿಗೆ ತಂದಿದೆ. ಇದನ್ನು ನಂಬಿ ಎಷ್ಟೋ ರೈತರು ಬೆಳೆ ವಿಮೆ ಕಟ್ಟಿದ್ದಾರೆ. ಆದರೆ ರೈತರಿಗೆ ವಿಮೆ ಕಂಪನಿಗಳು ಪರಿಹಾರ ಕೊಡದೆ ಮೋಸ ಮಾಡುತ್ತಿವೆ ಎಂದು ಈಗ ಆರೋಪಗಳು ಕೇಳಿ ಬಂದಿವೆ. ಸರ್ಕಾರವೇ ನೇರವಾಗಿ ಜವಾಬ್ದಾರಿ ಇದನ್ನು ವಹಿಸಿಕೊಳ್ಳಬೇಕು, ಪ್ರತಿ ರೈತರಿಗೆ ಮೋಸವಾಗದಂತೆ ತಡೆಯಬೇಕು ಎಂದು ಮನವಿ ಮಾಡಲಾಗಿದೆ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಎಲ್ಲ ಮಾಹಿತಿ ಇಷ್ಟವಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ.